ಚಿನ್ನ. ಬಾರವ್ರೆ, ಊರಿಂದ ನಿಮ್ಮ ಅತ್ತೆ ಬಂದಿದ್ದಾರೆ ಅಂತ ಇಷ್ಟೊಂದು ಖುಷಿಯಾಗಿ ಆಟಾಡ್ತಿದ್ರಾ? ಜಾನಿ ಅವರೇ, ನಮ್ಮ ಅತ್ತೆವನ್ನ ಮಟ್ಟಿಲಿರೋದಕ್ಕೆ ನಂಗೆ ಬಹು ಖುಷಿ ಆಯ್ತದೆ ಅನ್ನಿ. ಆದ್ರೆ ನನಗೆ ಖುಷಿ ಆಗ್ತಿಲ್ವೇ? ಯಾಕೆ? ಅವ್ರೇನ್ ಮಾಡಿದ್ರು ನಿಮ್ಗೆ? ಅವ್ರು ಬಂದಾಗಿಂದ ನಾವು ಇಬ್ರು ಮಾತಾಡಕ್ಕೆ ಆಗಿಲ್ಲ. ಅಯ್ಯ, ಈಗ ಮಾತಾಡ್ತಾನೆ ಅವನೆಲ್ಲ. ಏಕಂತವಾಗಿ ಮಾತಾಡಕ್ ಆಗ್ತಿಲ್ಲ. ನಾವಿಬ್ರು ಯಾಕೆ ಏಕಾಂತದಲ್ಲಿ ಮಾತಾಡ್ಬೇಕು? ವರ್ಷಲ್ವಾ ಅದಕ್ಕೆ. ಎದ್ರು ಮದ್ರು ಮನೆಯವ್ರಲ್ವಾ ಅದಕ್ಕೆ. ಬಾರು, ಯಾರದ್ ನಿನ್ ತೊಂದ್ರೆ ಕೊಡ್ತಿರೋರು? ಅಂತಪ್ಪ ಕಾಡನ್ನೇ. ನಾಲಾಯ್ಕೋ, ನಮ್ಮ ಅಟ್ಟಿ ಕಡೆ ಬರ್ಬಾರ್ದು ಅಂತ ಹೇಳಿದ್ದೆ ತಾನೆ, ಮತ್ತೆ ಯಾಕ್ಲ ಬಂದೆ? ನಿಮ್ನ ನೋಡಕ್ ಬಂದೆ ಅಂಟಿ. ಮುಚ್ಚಲ ಬಾಯಿ, ನೀನ್ ಎಂತ ಕಿಲಾಡಿ ಅಂತ ನನ್ಗೆ ಚಂದ ಗೊತ್ತದೆ. ನಮ್ಮ ಅಟ್ಟಿಗೆ ಬಂದು ಯಾವಾಗ್ಲೂ ನನ್ನ ಕೂಸಿಗೆ ತೊಂದರೆ ಕೊಡ್ತೀಯಲ್ಲ, ನಿನ್ಗೆ ಹೊಸಿನೂ ನಾಚಿಕೆ ಆಗಕ್ಕಿಲ್ವಾ? ನೀನು ಕ್ಯಾಮೆ ಮಾಡು, ಇಲ್ಲಾಂದ್ರೆ ಕ್ಯಾಮೆ ಮಾಡೋರ ಬಿಡು. ಇನ್ನೊಂದ್ಸಲ ಏನಾದ್ರೂ ನಮ್ಮ ಅಟ್ಟಿ ಕಡೆ ಕಾಲ್ ಇಟ್ರೆ ನಿನ್ ಕಾಲ್ನ ಕತ್ತರಿಸಿ ನಮ್ಮ ಬಾಕಲ್ ಚಿಲ್ಕ ಮಾಡಿಸ್ತೀನಿ. ನೀವ್ ಹಂಗ್ ಮಾಡೋರೆ. ಏನಂದೆ? ನಿಮ್ಮನ್ನ ನೋಡಿ ತುಂಬಾ ಖುಷಿ ಆಯ್ತು, ಬರ್ತೀನಿ ಅಂದೆ. ಅದನ್ನ ಇಂಗ್ಲಿಷಲ್ಲಿ ಏನು ಹೇಳ್ತಾರೆ? ನೈಸ್ ಮೀಟಿಂಗ್ ಯು. ಅದನ್ನ ಬಾಯಲ್ಲಿ ಮಾತ್ರ ಹೇಳದಾ? ಕೈ ಕೊಟ್ರಾಗಲ್ವಾ? ನೈಸ್ ಮೀಟಿಂಗ್ ಯು. ತುಂಬಾ ಸ್ಟ್ರಾಂಗ್ ಅಂತ ನನಗೆ ಗೊತ್ತು. ಅದನ್ನ ನನ್ನ ಮೇಲೆ ಪ್ರಯೋಗ ಮಾಡ್ತಿದ್ದೀರಾ? ಪ್ಲೀಸ್ ಬರೋರ ನೀವು ಪುಡಿ ಅಂತೀವ. ವಾ ಪಾರು, ಶಿವರು ಚುಚ್ಚಿಗ ಮುಡ್ತು ಹಸಿ ತಕ್ಕೋನೆಯ. ಯಾರ ಗಂಡಸ್ತರ ಮಾತಾಡಿದಂಗೆ ಕೇಳಿಸ್ತು. ಊರಿಂದ ನಮ್ಮ ಅಪ್ಪೇನಾರು ಬಂದ್ಬಿಟ್ಟ. ವಜ್ರಮುನಿ ತರ ಲುಕ್ ಕೊಟ್ಕೊಂಡು ನಿಂತಿದೆ ಅಂದ್ರೆ ನೀನೇ ಮಿಮಿಕ್ರಿ ಮಾಡಿರ್ತಿದೆ ಕಂಬಿಡು. ತಮಾಷೆ ತಮಾಷೆ ಮನೆ ಹಾಳಾಯ್ತು. ಚುಚ್ಚಿಕೊಂಡು ಕಾಲು ನೋಯ್ತಾ ಇದೆ. ಹಸಿ ತಕ್ಕೊಡು ಪಾರು. ಅವಳು ಇಲ್ಲಿ ಕಳ್ಸಿರೋದು ನಿನಗೆ ಶೂರ್ ಚುಚ್ಕೊಳ್ತು, ಮೊಳೆ ಚುಚ್ಕೊಳ್ತು ಅಂತ ಹೇಳಿ ತೆಗಿಯಕ್ಕಲ್ಲ. ಮತ್ತೆ ಅಯ್ಯೋ, ನಿನ್ನ ಮಣ್ಕವಾಗ ಶಿವು ಚುಚ್ಕೊಂಡು ನೋವಾಯ್ತದೆ ಅಂದ್ರೆ ಅದೇ ಜಾಗ ಸುತ್ತಗಳು ಹೊಡೆದಾಗ ತುಳಿದಾಕ್ಬಿಟ್ಟಿಲ್ಲವ. ಅತ್ಯವ, ಬಾವಂಗ್ ಸಾನೆ ನೋವಾಯ್ತದೆ ಅನ್ನಿಸ್ತದೆ. ಸುಮ್ಕಿರು ಕುಸು, ಇವ್ ನವರಂಗಿ ಆಟ ನನಗೆ ಗೊತ್ತಿಲ್ವಾ? ಸುಮ್ಮನೆ ಬುಂಟೆ ಬಿಡ್ತಾವನೆ. ಅಯ್ಯ, ನಿನ್ನ ಮನಕಾಯುವಾಗ ನಾ ಯಾವ ಬುಟ್ಟನು ಬಿಡ್ತಾ ಇಲ್ಲಕ್ಕ, ದಿಟ್ಟವಾಗೂ ಹೇಳ್ತಾವನಿ. ಬಾವು ಸಾನೆ ಚೈನ್ ಆಯ್ತದ. ಕಟ್ಕೊಂಡ್ಬಿಡು. ನೀವೇ ಕಟ್ತೀರಿ? ಅದು ಚೈನ್ ಅಲ್ಲ, ಪೇಯ್ನು. ಹೇಳಿದ್ರಿ ಜಾಡ. ಗೌಡ್ರೆ, ನೀವೇನೇ ಹೇಳ್ರಿ, ನಿಮ್ಮಮ್ಮ ಊರಿಂದ ಬಂದಾಗಿಂದ ನನಗೆ ನೆಮ್ಮದಿನೇ ಹಾಳಾಗ್ಬಿಟ್ಟಿದೆ. ಇಬ್ರು ನೆಮ್ಮದಿನೇ ಹಾಳಾಗ್ಬಿಟ್ಟಿದೆ ಅಂದೆ. ರೀ ಗೌಡ್ರೆ, ನಿಮ್ಮಮ್ಮ ಏನ್ ಮನುಷ್ಯರೋ ದೆವ್ವನ್ರಿ? ಎಂತ ಮಾತು ಅಂತಾರ್ರಿ. ಎಷ್ಟಾದ್ರೂ ಅವ ನಮ್ಮವ್ವ ಅವನೇ. ಅವ್ವ ಅಂತೆ, ಅವ್ವ ಕೊಳ್ಳಿ ದೆವ್ವ. ನನ್ ಕಪಾಳಕ್ಕೆ ಹೆಂಗ್ ಹೊಡೆದ್ರು ಗೊತ್ತೇನ್ರಿ? ಅಲೆಪ್ನವ್ರೆ, ಪುನಃ ನಮ್ಮ ಅವ್ವನ ಕಾಲು ಹೊಡೆಸ್ಕೊಂಡ್ರಿ. ಈ ಗೌಡ್ರ, ಅವ್ರ ಕೈಲಿ ಹೊಡೆಸ್ಕೊಂಡು ನಾನು ನೋವು ಅನುಭವಿಸ್ತಾ ಇದ್ರೆ ನೀವು ಆಡ್ಕೊಂಡು ನಗ್ತೀರೇನ್ರಿ? ಅನೆಪ್ನವ್ರೆ, ನಾವು ನಮ್ಮ ಅವ್ವನ್ನ ಹಟ್ಟಿಯಿಂದ ಆಚೆಗೆ ಹಾಕ್ಬೇಕು ಅಂತ ಪ್ಲಾನ್ ಮಾಡಿದ್ದು ತಾನೆ. ಅಷ್ಟ್ರಲ್ಲಿ ಯಾಕೆ ಆತ್ರ ಗುಟ್ಟು ನರೇಶಂತರ ಹಟ್ಟಿ ಒಳಗೆ ಬಂದು ಒದ ತಿಂದ್ರಿ? ಗೌಡ್ರೆ, ರಾಕಿನೂ ಸೂರ್ಯನು ವೇಷ ಹಾಕೊಂಡು ನಿಮ್ಮ ಮನೆಗೆ ಬಂದಾಗ ನಿಮ್ಮಮ್ಮ ಇಲ್ಲದೆ ಇದ್ರೆ ನಮ್ಮ ಪ್ಲಾನ್ ಎಲ್ಲ ಹಾಳಾಗೋಗ್ಬಿಡುತ್ತಲ್ಲ ಅಂತ ನಿಮ್ಮಮ್ಮ ಇದಾರ ಇಲ್ವ ನೋಡೋಣ ಅಂತ ಬಂದೆ. ಪಾರು ಅವ್ರ ಹತ್ರ ಇನ್ನೇನು ತಿಳ್ಕೋಬೇಕು ಅನ್ನೋಷ್ಟರಲ್ಲಿ ನಿಮ್ಮಮ್ಮ ಅಬ್ಬವ್ ಥರ ಎಂಟ್ರಿ ಕೊಟ್ಬಿಟ್ರು. ಅನೆಪ್ನವ್ರೆ, ಮೈಂಡ್ ಟಂಗ ಐತೆ. ಅಷ್ಟೊತ್ತಿಂದ ನಾನು ನೋಡ್ತಾವ್ನಿ. ನಮ್ಮ ಅವ್ವನ್ನ ನನ್ನವ್ವ ಅನ್ನೋದು ಮರೆತು ಬಾಯಿಗೆ ಬಂದಂಗೆ ಬೈತಾ ಇದಾರ. ಇದೆಲ್ಲ ಚೆಂದಾಗಿರಲ್ಲ. ಸಾರಿ, ಐ ಆಮ್ ವೆರಿ ಸಾರಿ. ಎಷ್ಟೇ ಆಗಲಿ ದೊಡ್ಡವರು, ನಾನು ನನ್ನ ಮಾತನ್ನ ವಾಪಸ್ ತಗೋತೀನಿ. ಓಕೆ? ಅನೆಪ್ನವ್ರೆ, ನನಗೊಂದು ಅನುಮಾನ. ನಮ್ಮವ್ವ ಹಂಗೆಲ್ಲ ಸುಮ್ಮನೆ ಬಾರಿಸಲ್ಲ. ನೀವೇನು ಅನ್ನಬಾರ್ದು ಅಂದಿರ್ತೀರಿ, ಅದಕ್ಕೆ ತಗದು ಹಾಕ್ಬಿಟ್ಟಿರ್ತಾಳೆ. ನಾನು ಯಾಕ್ರಿ ಮಾಡಬಾರ್ದು ಕೆಲಸ ಮಾಡಲಿ?
ಅವ್ರಿಗೆ ನಾನೊಂದು ಕವನ ಹೇಳಿದೆ, ಅದಕ್ಕೆ ಸರಿಯಾಗಿ ಬಾರಿಸ್ಬಿಟ್ರು. ಕಣಪ್ಪ ನೀವು ಕವನ ಹಳೆಪ್ನವ್ರಿ ಅದು ಯಾನು ಕವನ ಹೇಳಿದ್ರಿ ಅಂತ ಒಂದ್ಸತಿ ಹೋಗ್ಬಿಡಿ, ನಾನು ಕಿವಿಯಾರ ಕೇಳಿಸ್ಕೊಂಡು ಬಾಯಾರ ನಕ್ಬಿಡ್ತೀನಿ. ಹಗಲಿನ ಆಕಾಶಕ್ಕೆ ಸೂರ್ಯ ಚಂದ, ಹಗಲಿನ ಆಕಾಶಕ್ಕೆ ಸೂರ್ಯ ಚಂದ, ಚಂದ ಇರುಳಿನ ಆಗಸಕ್ಕೆ ಚಂದ್ರ ಚಂದ, ಕಾಪಾಡ್ತಾಯಿ ಚಂದಕ್ಕಿಂತ ಚಂದ ನೀ ನಿಮ್ಮ ಅಂದ, ಚಂದಕ್ಕಿಂತ ಚಂದ ಈ ನಿಮ್ಮ ಅಂದ, ಅದಕ್ಕೆ ಓಡಿ ಹೋಗಿರುವುದು ನಿಮ್ಮ ಗಂಡ ನಿಮ್ಮಿಂದ. ಹಳೆಪ್ನವ್ರಿ ಈ ನಿಮ್ಮ ಕವನನ್ನ ಕೇಳಿಸ್ಕೊಂಡು ನಮ್ಮವ್ವ ಕೆರಟ ಕಳೆದ ಕೈಯಲ್ಲಿ ಹೊಡೆದಾಳಲ್ಲ ಅದಕ್ಕೆ ಖುಷಿ ಪಡಿ. ನಿಮ್ಮ ಕವನ ಕೇಳಿದ್ಮೇಲೆ ನನಗೊಂದು ಕವನ ಗೆಪ್ತಿ ಬರ್ತದೆ ಹೇಳ. ಹೇಳಿ ಹೇಳಿ. ಆಕಾಶದಲ್ಲಿ ಗರುಡ ಸರ್ ನಮಸ್ಕಾರ. ಇರ್ಲಿ ಗೌಡ್ರೆ, ಜಾನಿ ಬಾಯ್, ನೀವು ಕೊಟ್ಟಿರೋ ದುಡ್ಡಿಂದ ಮನೆ ಬಾಡಿಗೆ ಕಟ್ದಂಗಾಯ್ತು. ಥ್ಯಾಂಕ್ ಯು. ಅಡ ಕೆಕ್ಕಪುಲ ಕಷ್ಟ ಅದೇ ದುಡ್ಡು ಕೊಡಿ ಅಂತ ದುಡ್ಡು ಇಸ್ಕೊಂಡು ನಮ್ ಕೆಲಸ ಮಾಡ್ಕೊಡ್ಲಿಲ್ಲ ಅಂದ್ರೆ ಹೆಂಗೂಡ? ಟೆನ್ಷನ್ ಮಾಡ್ಕೋಬೇಡಿ ಗೌಡ್ರೆ, ನಿಮ್ ಕೆಲಸ ಅಲ್ವಾ, ನಿಧಾನಕ್ಕೆ ಮಾಡಿದ್ರಾಯ್ತು. ಅನೇಪ್ನವ್ರೆ ಆವೇಶಕ್ಕೊಳಗಾಗ್ಬೇಡಿ. ಏಯ್ ಬಾಂಡ್ಲಿ, ದುಡ್ಡು ಇಸ್ಕೊಳ್ವಾಗಿರೋ ಅರ್ಜೆಂಟು ನಾವ್ ಹೇಳಿದ ಕೆಲಸ ಮಾಡುವಾಗ ಯಾಕೋ ಇರಲ್ಲ. ದುಡ್ಡೆಲ್ಲ ಖರ್ಚು ಮಾಡ್ಬಿಟ್ಟು ಈಗ ಆರಾಮಾಗಿರಿ ಗೌಡ್ರಿ ಅಂತ ಕೂಲಾಗಿ ಹೇಳ್ತಿದ್ಯಾ. ಎಲ್ಲೋ ನಿನ್ ಪಾರ್ಟ್ನರ್ ಆಫ್ ಮೆಂಟ್ಲು, ಫುಲ್ ಮೆಂಟ್ಲು ಎಲ್ಲೋ ರಾಕಿ ಬಾಬಾ ವೇಷ ತರಕ್ ಹೋಗಿದ್ದಾನೆ. ಅಡ ಕೆಕ್ಕಬುಲ ತಡ ಮಾಡಬೇಡಿ, ಹೆಚ್ಚು ಕಮ್ಮಿ ಆಗ್ಬಿಟ್ರೆ ನಮ್ಮವ್ವ ನಮ್ಮ ಇಲ್ಲಿರೋ ಮೂಳೆ ಎಣಿಸ್ಬಿಡ್ತಾಳೆ. ಗೌಡ್ರೆ, ಜಾನಿ ಬಾಯ್, ಚಿಂತೆ ಮಾಡಬೇಡಿ. ರಾಕಿ ಬರ್ತಿದ್ದಂಗೆ ನಿಮ್ಮ ಮನೆಗೆ ಎಂಟ್ರಿ ಕೊಡ್ತೀವಿ, ನಿಮ್ಮ ಅಮ್ಮನ ಎಕ್ಸಿಟ್ ಕೊಡಿಸ್ತೀವಿ. ಹುಷಾರಾಗಿ ಹೋಗ್ರಪ್ಪ. ಏನಾದ್ರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ನಮ್ಮವ್ವ ನಿಮ್ಮಿಬ್ರಿಗೂ ಬ್ಯಾ ಅನ್ನಿಸ್ಬಿಡ್ತಾಳೆ. ಯಾಕಂದ್ರೆ ಅವ ಪೊಲೀಸ್ ನಾಯಿ ಇದ್ದಂಗೆ. ನೀವೇನಾದ್ರು ನಮ್ಮ ಅವ್ವನಿಗೆ ಎಕ್ಸಿಟ್ ಕೊಡಿಸ್ತಿಲ್ಲ ಅಂದ್ರೆ ನಾವಿಬ್ರು ಸೇರ್ಕೊಂಡು ನಿಮ್ಮಿಬ್ರಿಗೂ ಪರ್ಮನೆಂಟ್ ಆಗಿ ಎಕ್ಸಿಟ್ ಕೊಡಿಸ್ಬಿಡ್ತೀವಿ. ಲೇ ರಾಕಿ, ಗೆಟಪ್ ಎಲ್ಲ ಓಕೆನೇನಾ? ಎಂತ ಮಾತಾಡ್ತೇನ ಬೋಲ್ ಮಂಡೆ. ಅಲ್ಲಂಗ ನಿನ್ನ ತಲೆಗೆ ಕೂದಲನ್ನು ಕೂರಿಸಿ ನೀನು ಸೇಮ್ ಟು ಸೇಮ್ ಬಾಪನ ನಮ್ಮನೆ ಕಾಣ್ತೀಯ. ನಾನೇ ಕಾಣ್ತೇನೆ. ನೀನು ಮೆಂಟಲ್ ಹಾಸ್ಪಿಟ್ಲಿಂದ ತಪ್ಪಿಸ್ಕೊಂಡ್ ಬಂದಿರೋ ಬಾಬಾ ತರನೇ ಕಾಣ್ತೀಯ ಕಣ. ಲೇ ರಾಕಿ, ಕೊನೆ ಸಲ ಒಂದ್ಸಲ ನೋಡ್ಕೊಂಬ್ರ. ಲೇ ಗೌಡ್ರ ತಾಯಿಗೆ ಏನಾದ್ರು ಡೌಟ್ ಬಂದ್ಬಿಟ್ರೆ ನಮ್ ಕತೆ ಅಷ್ಟೇ. ಡಿಯರ್ ರಾಕೇಶ್ ಹಿಯರ್, ನೋ ಫಿಯರ್, ಕಮ್ ಆನ್ ಪಾರು ಬಾಬಿ, ಪಾರು ಬಾಬಿ, ಪಾರು ಬಾಬಿ, ಪಾರು ಬಾಬಿ. ಐ ಲೈಕ್ ಇಟ್. ಲೇ ನಾವು ಬಾಬಾ ಕಣೋ, ಬಾಬಿ ಹೆಸರು ಕರೆಯಂಗಿಲ್ಲ. ಜೈ ಅಳ್ಕಂದ ಇಲ್ಲಿ ನೋಡ್ಕಂದ. ಪ್ಲಾನ್ ಫ್ಲಾಪ್ ಆದ್ರೆ ಗೌಡ್ರು ಮಾಡಿಸ್ತಾರೆ ಇಬ್ರಿಗೂ ಒಂದ. ಬರ್ಬೇಕು ಸ್ವಾಮಿಗಳು, ಇದ್ಯಾನ ಇಲ್ಲೇ ನಿಂತ್ಕೊಂಡಿದ್ರಿ, ಬನ್ನಿ ಕುತ್ಕೊಳ್ಳಿ. ಜೈ ಅಳ್ಕಂದ ಇಲ್ಲಿ ನೋಡ್ಕಂದ. ನಿಮ್ನೆ ನೋಡ್ತವನಲ್ಲ. ಅದನ್ನ ನನ್ಗೆ ಹೇಳಿದ್ದು. ಸ್ವಾಮೀಜಿಗಳೇ ಕಣ್ ಮುಚ್ಚಿದ್ದೀರಾ? ಕಣ್ಬಿಟ್ ಮೇಲೆ ನೋಡ್ಕಂದ. ಬನ್ನಿ ಕುತ್ಕೊಳ್ಳಿ. ಸ್ವಾಮಿಗಳೇ, ಇದ್ಯಾನ ಇದು? ಏಳ್ದಕ್ಕೆ ನಮ್ಮ ಅಟ್ಟಿಚೂರಿ ಬಂದ್ಬಿಟ್ಟಿದ್ದೀರಿ. ಹೇಳದೆ ಕೇಳದೆ ನಿನ್ನ ಮನೆಗೆ ನಾವು ಊಟಕ್ಕೆ ಬಂದಿಲ್ಲಮ್ಮ. ನಿನ್ನ ಭವಿಷ್ಯವನ್ನು ಹೇಳಿ ಅಂತ ನಮ್ಮನ್ನು ಯಾರು ಹೇಳಿ ಕಳಿಸಿದ್ರು. ಏಳ್ ಕಳ್ಸಿದ್ರ? ಯಾರು ಏಳ್ ಕಳ್ಸಿರೋದು? ಅದು ದೇವ್ರು ನಮ್ ಕನ್ಸಲ್ ಬಂದು ನಿಮ್ ಭವಿಷ್ಯನ ಹೇಳಿ ಅಂತ ಹೇಳಿದ್ರು. ಹಂಗಂದಿರಿಯ? ನನ್ ಭವಿಷ್ಯ ಯಾನು ಅಂತ ಹೇಳಿ ಸ್ವಾಮಿಗಳೇ. ಜೈ ಅಲ್ಕಾನಂದ ಇಲ್ಲಿ ನೋಡ್ಕಂದ. ಸ್ವಾಮಿಗಳೇ ಕಣ್ ಮುಚ್ಚಿದ್ದೀರಾ? ಕಣ್ಬಿಟ್ ಮೇಲೆ ನೋಡ್ಕಂದ. ಕೆಲಸ ಕಾರ್ಯ ಮಾಡಿರೋ ಇಲ್ಲ ಹಿಂಗೆ ಉಂಡಾಡಿ ಗುಂಡು ತರ ಇದ್ದಾರಿಯೋ? ಹೇಗೂ ಈ ಡೋಬಿ ಒಂದು ವಾರ ಊರಲ್ಲಿರಲ್ಲ. ಆ ಗ್ಯಾಪ್ ಅಲ್ಲಿ ನಾವೇ ಲಾಂಡ್ರಿ ಬಿಸ್ನೆಸ್ ಶುರು ಮಾಡ್ಬೋಣ. ಹೊಸ ಲಾಂಡ್ರಿ ಶುರುವಾಗಿದೆ. ಆ ಲಾಂಡ್ರಿ ಹೆಸರು ಮುಂದೆ ಏನಿದು ನಿಮ್ ನಾಟಕ? ಅದು ನಾನು ನಾಟಕ ಮಾಡ್ತಿಲ್ಲ, ಕೆಲಸ ಮಾಡ್ತಾ ಇದ್ದೀನಿ. ಯಾನ ಇದು? ಪಟಪಟಿ ಚಡ್ಡಿ ಮಾವು. ನಾನೇನ್ ಪ್ರಸನ್ನ ಪಂಚಾಯತ್